ब्रह्महृदाय आदिकं प्रियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निमस्मकुहकम् यं प्रव्रजन्तमनुपेतमते द्वैपायनो विरह कातर आजहाव आगच्छामि ದಕ್ಷನಿಗೆ ತನ್ನ ಮಕ್ಕಳು ತನ್ನ ಕೈ ತಪ್ಪಿ ಹೋದ ವಿಷಯದಲ್ಲಿ ವ್ಯಥೆ ಇತ್ತು. ಆ ಕಾರಣಕ್ಕಾಗಿ ಆ ನಾರದರ ಮೇಲೆ ಕೋಪ ಬಂತು. ಸ್ಥಿರವಾಗಿ ಒಂದು ಕಡೆ ನಿಲ್ಲದೆ ನಿರಂತರ ಊರೂರು ಸುತ್ತುವ ಹಾಗಾಗ್ಲಿ ಅಂತ ಶಪಿಸಿದ್ರು. ತುಂಬಾ ಪ್ರೀತಿಯಿಂದ ಇದು ಒಳ್ಳೇದಾಯ್ತು, ಇನ್ನು ತುಂಬಾ ಊರುಗಳಿಗೆ ಜಾಸ್ತಿ ಹೋಗಿ ನಾನು ಪ್ರೋಗ್ರಾಮ್ ಕೊಡ್ಲಿಕ್ಕೆ ಅನುಕೂಲ ಆಯ್ತು. ಇಲ್ಲ ಅಂದ್ರೆ ಬರೀ ಒಂದೇ ಊರಲ್ಲಿ ಜಂಡ ಊರಿ ಅಲ್ಲೇ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಖಾಲಿ ಕುರ್ಚಿಗಳೇ, ಖಾಲಿ ವೇದಿಕೆಯಲ್ಲಿರುವಂತಹ ತಲೆ ಇಲ್ಲದ ಜನಗಳೇ ಅಂತ ಉಪದೇಶ ಮಾಡ್ಬೇಕಿತ್ತು. ಈಗ ಊರೂರುಗಳಿಗೆ ತಿರುಗುದ ತುಂಬಾ ಜನ ಸಿಗ್ತಾರೆ, ತುಂಬಾ ಜನರಿಗೆ ನನ್ನ ವಿಷಯ ಮುಟ್ಟಿಸಬಹುದು ಅಂತ ಅವ್ನು ಖುಷಿ ಪಟ್ಟು ಹೊರಟು ಹೋಗ್ತಾನೆ. ಆ ನಂತರ ಏನಾಯ್ತು ಅನ್ನೋದನ್ನ ಮುಂದೆ 6ನೆಯ ಅಧ್ಯಾಯದಲ್ಲಿ, ಅಂದ್ರೆ ನಾವೀಗ 6ನೇ ಸ್ಕಂಧದ 6ನೇ ಅಧ್ಯಾಯದಲ್ಲಿದ್ದೇವೆ. ಮುಂದೆ ಈ ಗಂಡು ಸಂತಾನದಿಂದ ಏನೂ ಆಗ್ಲಿಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಈ 10,000 ಜನ 1,000 ಜನ ಎರಡೂ ಟೀಮ್, ಹರಿಯೇಶ್ವರು ಶಬಳಾಶ್ವರು ಇಬ್ರು ಕೂಡ ತಪಸ್ಸಿಗಾಗಿ ಹೊರಟು ಹೋದಾಗ ಇವರು ಜವಾಬ್ದಾರಿ ತೆಗೆದುಕೊಂಡು ಹೇಳಿದ ಕೆಲಸವನ್ನ ನಿಷ್ಠೆಯಿಂದ ಮಾಡ್ಲಿಕ್ಕೆ ಇವ್ರ ಹತ್ರ ಶಕ್ತಿ ಇಲ್ಲ. ಯಾರಾದ್ರೂ ತಲೆ ಕೆಡಿಸಿದ್ರು ಸೀದಾ ಓಡೋಗ್ಬಿಡ್ತಾರೆ. ಆದ್ರಿಂದಾಗಿ ಸ್ವಲ್ಪ ಬೇರೆ ಯೋಚನೆ ಮಾಡಬೇಕು ಅಂತ ಅಂದುಕೊಂಡ ಅನ್ನೋದು ಒಟ್ಟು ಈ ಅಧ್ಯಾಯದ ಸಾರ. ಶ್ರೀ ಶುಕ ಉವಾಚ, ಶುಕಾಚಾರ್ಯರು ಹೇಳ್ತಾರೆ, ತತಃ ಪ್ರಾಚೇತಸೋಸಿಜ್ಞಾ ಅನುನೀತ ಸ್ವಯಂಭುವ ಸಷಷ್ಟಿಂ ಜನಯಾಮಾಸ ದುಹಿತೃ ಪಿತೃವತ್ಸಲಾಹ ಅಸಕ್ನೀಂ ಅನುನೀತಃ. ಪುತ್ರ ಶೋಕ ಪರವಶನಾಗಿದ್ದ ದಕ್ಷನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕೈ ಚೆಲ್ಲಿ ಕೂತಿದ್ದ. ಹೇಗ್ ಮಾಡುದು ಮುಂದಿನ ಕೆಲಸ? ಆಗ ಸ್ವಯಂಭುವ ಅನುನೀತಃ. ಸ್ವಯಂಭೂ ಅಂತಂದ್ರೆ ಚತುರ್ಮುಖ. ಸ್ವಯಂ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾದವನು ವಿಷ್ಣು, ಅವನಿಂದ ಹುಟ್ಟಿದವ ಸ್ವಯಂಭೂ ಅಂತ ಶಬ್ದ. ಅದು ಭಗವಂತನಿಂದ ಹುಟ್ಟಿದಂತಹ ಚತುರ್ಮುಖ ಅನುನೀತಃ, ಇವನನ್ನ ಸಮಾಧಾನ ಪಡಿಸಿದ. ಹೋಗ್ಲಿ ಬಿಡು, ನಾನೇ ತಾನೇ ನಿನಗೆ ಸೃಷ್ಟಿ ಮಾಡ್ಲಿಕ್ಕೆ ಹೋಗು ಅಂತ ಹೇಳಿದ್ದು. ಈಗ ಆಗ್ಲಿಲ್ಲ ಅಂತಂದಾಗ ನಾನ್ ಸಿಟ್ಟು ಮಾಡ್ಕೊಂಡ, ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡು ಕೈ ಚೆಲ್ಲಿ ಕೂತಿದ್ದಿ? ನಾನ್ ಬೇಜಾರ್ ಮಾಡ್ಕೊಳ್ಬೇಕಿತ್ತು, ನಾನ್ ಹೇಳಿದ ಕೆಲಸ ನೀನ್ ಮಾಡ್ಲಿಲ್ಲ, ಯಾಕೆ ನೀನ್ ಮಾಡ್ಲಿಲ್ಲ ಅಂತ ನಾನ್ ಜೋರ್ ಮಾಡಿ ನಿನ್ ಮೇಲೆ ರೇಗಾಡ್ಬೇಕಿತ್ತು, ಕಿತ್ತಾಡ್ಬೇಕಿತ್ತು, ಕೂಗಾಡ್ಬೇಕಿತ್ತು. ನಾನೇ ಸುಮ್ನಿದ್ದೇನೆ, ಆರಾಮಾಗಿದ್ದೇನೆ. ಆಗತ್ತೆ ಕೆಲವೊಂದ್ ಸರ್ತಿ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಬಂದಾಗ ಕೆಲವೆಲ್ಲ ಎಡವಟ್ಟುಗಳು ನಾವು ಅನ್ಕೊಳ್ಳದೇ ಇರುವ ಘಟನೆಗಳೆಲ್ಲ ನಡೆಯುತ್ತೆ. ಅದಕ್ಕೆ ರೆಡಿ ಇರ್ಬೇಕು. ನಾವ್ ಅನ್ಕೊಂಡ ಹಾಗೇ ಆಗತ್ತೆ ಅಂತ ಅನ್ಕೊಂಡಾಗ ದುಃಖ ಜಾಸ್ತಿ. ಎಲ್ರೂ ನನ್ನನ್ನ ಗೌರವಿಸ್ಬೇಕು, ಎಲ್ಲರೂ ನನ್ನ ಮಾತು ಕೇಳಬೇಕು, ಎಲ್ಲರೂ ನಾನು ಹೇಳಿದ ಹಾಗೆ ಇರ್ಬೇಕು, ಎಲ್ಲರೂ ನನ್ನಂತೆ ನಡಿಬೇಕು ಅಂತ ನಾವು ಎಲ್ಲಾ ಕಾಲದಲ್ಲಿ ಅನ್ಕೊಂಡಂತೆ ಆಗಲ್ಲ. ನಮ್ಮನ್ನ ವಿಚಾರಿಸಿ ವಿವರಿಸಿ ಯೋಚಿಸಿ ಜಾಸ್ತಿ ಜಾರಿ ಹೋಗೋರು ಇರ್ತಾರೆ, ದಾರಿ ತಪ್ಪಿಸೋರು ಇರ್ತಾರೆ. ಆದ್ರಿಂದಾಗಿ ಅವರೆಲ್ಲರನ್ನು ಸೇರ್ಕೊಂಡೇ ಜೀವನ ಸಾಗಿಸ್ಬೇಕು ಹೊರತು ಅವ್ರ ಬಿಟ್ಟು ನಾವು ಹೋಗ್ತೀವಿ ಅಂತ ಬದುಕ್ಲಿಕ್ಕೆ ಆಗಲ್ಲ. ಅವರು ಇರ್ತಾರೆ, ನಾವು ಇರ್ಬೇಕು, ಅವ್ರ ಜೊತೆಗೆ ಬದುಕ್ಬೇಕು. ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಮುಖ್ಯ ತಾಳ್ಮೆ. ಇದಾಗ್ಲಿಲ್ವಾ ಬಿಡು, ಇದು ಆಗ್ಲಿಲ್ವಾ ಬಿಡು, ಮರಳಿ ಯತ್ನವ ಮಾಡು, ಬಿಡ್ಬೇಡ. ನಿನಗೇನು ನೋಡಿ, ಇದು ಒಬ್ಬ ಲೋಕನಾಯಕನಾಗಿ ಚತುರ್ಮುಖ ಒಂದು ಸೃಷ್ಟಿಯ ಕಾರ್ಯದಲ್ಲಿ ಕೈಸೋತ ವ್ಯಕ್ತಿಯ ಬೆನ್ನು ತಟ್ಟುವ ರೀತಿ. ಅವನು ಅನುನೀತ. ಹೆದರಬೇಡಪ್ಪ. ಅನುನೀತ ಅಂದ್ರೆ ಪ್ರಕೃತಿಯಲ್ಲಿ ಏನ್ ನಡಿಬೇಕೋ ಅದೇ ನಡೀತಾ ಇದೆ.
ಪ್ರಕೃತಿಯನ್ನು ಅನುಸರಿಸಿ ನಾವು ಹೋಗ್ಬೇಕು ಹೊರತು ನಮ್ಮನ್ನು ಅನುಸರಿಸಿ ಪ್ರಕೃತಿ ಬರಲ್ಲ. ಅದಕ್ಕೆ ಅನುಗುಣವಾಗಿ ನಾವು ನಡಿಬೇಕು. ನಾವು ಮಳೆ ಬರುದಿಲ್ಲ ಅಂತ ಅನ್ಕೊಂಡು ಹಪ್ಪಳ ಹಾಕ್ತಿವಿ, ಅದು ಸಪ್ಪಳ ಮಾಡಿ ಮಳೆ ಬಂದು ಎಲ್ಲ ಹಪ್ಪಳ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಂತ ಹತ್ಕೊಂಡ್ ಕೊಟ್ರೆ ನಾಳೆಯಿಂದ ಏನ್ ಮಾಡಿ ಅಂದ್ರೆ ಹಪ್ಪಳ ಮಾಡುವಾಗ್ಲೇ ಸೀದಾ ಎಣ್ಣೆ ಕಾಯ್ಲಿಕ್ಕೆ ಇಡುದು, ಡೈರೆಕ್ಟ್ ಹಾಕುದು, ತಿನ್ನುದು, ಹೋಗುದು ಅಷ್ಟೇ. ಅದನ್ನ ನೆನೆ ಹಾಕುವ ಕಾರ್ಯಕ್ರಮ ಇಲ್ಲ, ಅಂದ್ರೆ ಒಣ ಹಾಕುವ ಕಾರ್ಯಕ್ರಮ ಇಲ್ಲ. ಪೂರ್ತಿ ನೆಂದ ಅಪ್ಪಚ್ಚಿ ಆಗಿ ನಾಳೆದು ಬೂಸ್ಟ್ ಬಂದು ನಾಳೆದದು ಯಾವ್ದು ಏನೋ ಟೋಸ್ಟ್ ಮಾಡಿದ್ದಾರೆ ಅಂತ ಅನ್ಕೊಂಡು ತಿನ್ನುವ ಅವ್ಯವಸ್ಥೆ ಕಾರ್ಯಕ್ರಮಕ್ಕಿಂತ ಡೈರೆಕ್ಟ್ ಹಾಕೋದು, ಒಲೆಗೆ ರೆಡಿ ಮಾಡಿದ ಎಣ್ಣೆಯಲ್ಲಿ ಹಾಕೋದು, ತಿನ್ನುದು, ಮುಗಿದೋಯ್ತು. ಹಿಟ್ಟು ವೇಸ್ಟ್ ಮಾಡಬಾರದು, ಎಸಿಲಿಕ್ ಆಗಲ್ಲ, ಒಣಗ್ಲಿಕ್ ಸಾಧ್ಯ ಇಲ್ಲ, ಮಳೆ ಬಿಡಲ್ಲ ಅಂದಾಗ ಬೇರೆ ದಾರಿ ಹುಡುಕ್ಬೇಕು. ಅವತ್ತೇ ತಿಂದು ಗೌಜು ಮಾಡ್ಬೇಕು. ಬಿಟ್ಟು ಇನ್ನು ಮುಂದಿನ ದಿವ್ಸಕ್ಕೆ ಇಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಅಳ್ತಾ ಕೂತ್ರೆ ಮುಂದಿನ ದಿವ್ಸಕ್ಕೆ ಹಿಟ್ಟು ಇರಲ್ಲ. ಅದರಿಂದಾಗಿ ಅವತ್ತಾದ್ರೂ ಅದರ ಜುಟ್ಟು ಹಿಡಿದು ತಿಂದು ಬಿಡ್ಬೇಕು ಅದನ್ನ. ಇದು ಜೀವನದಲ್ಲಿ ನಾವು ಎಷ್ಟೋ ಸರ್ತಿ ಸಮಾಧಾನ ಚಿತ್ತರಾಗಿ ಕೆಲವು ಸಂದರ್ಭಗಳನ್ನ ಅದು ಬಂದ ಹಾಗೆ ಎದುರಿಸ್ಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಸಮಾಧಾನ ಮಾಡುತ್ತಾನೆ. ಕೊನೆಗೇನಾಗುತ್ತೆ, ಆ ಅಸಿಕ್ನಿ ಅಂತ ಪಂಚಜನನ ಮಗಳು, ಆ ಪಂಚಜನನ ಮಗಳು ಮೊದಲು ಹೆತ್ತಂತೆಯೇ ಈಗ ಮತ್ತೆ ಅವಳನ್ನ ಸಮಾಧಾನ ಪಡಿಸಿ ಅವಳ ಗರ್ಭದಲ್ಲಿ 60 ಮಂದಿ ಹೆಣ್ಣು ಮಕ್ಕಳನ್ನ ಪಡೀತಾನೆ. ದುಹಿತೃ ಪಿತೃವತ್ಸಲಾಹ, ತುಂಬಾ ಚಂದದ ಶಬ್ದ. ಪಿತೃವತ್ಸಲಾಹ, ತಂದೆ ಮೇಲೆ ಬಹಳ ಪ್ರೀತಿ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಪ್ಪನನ್ ಕಂಡ್ರೆ ಬಹಳ ಜಾಸ್ತಿ. ಅಮ್ಮ ಪ್ರೀತಿ ಇರುತ್ತೆ, ಇಲ್ಲ ಅಂತಲ್ಲ, ಯಾಕಂದ್ರೆ ಅವರೇ ಅಮ್ಮ ಆದ್ರಿಂದಾಗಿ ಅಮ್ಮನಿಗಿಂತ ಅಪ್ಪ ಹೆಚ್ಚು ಇಷ್ಟ ಆಗ್ತಾರೆ. ಅಂದ್ರೆ ಅಮ್ಮನ ಸ್ವಭಾವ ಸಹಜವಾಗಿ ಹೆಣ್ಣಲ್ಲಿ ಒಂದು ಇದ್ದೇ ಇರುತ್ತೆ. ಚಿಕ್ಕ ಮಗುವಾದ್ರೂ ಕೂಡ ಅದಕ್ಕಿಂತ ಚಿಕ್ಕ ಮಗುವನ್ನು ತೊಡೆಯಲ್ಲಿ ಇಟ್ಕೊಂಡು ಅದ್ ಮುದ್ದು ಮಾಡುತ್ತೆ. ಆದ್ರೆ ಹುಡುಗರು ತಮ್ಗಿಂತ ಚಿಕ್ಕವರನ್ನು ತೊಡೆಯಲ್ಲಿ ಇಟ್ಟು ಮುದ್ದು ಮಾಡುವಷ್ಟು ಪೇಶನ್ಸು ಇರಲ್ಲ, ಇಂಟ್ರೆಸ್ಟು ಇರಲ್ಲ. ಆದ್ರೆ ಈ ದುಹಿತಾ ಶಬ್ದ, ಅದು ಋಕಾರಾಂತವಾದ ಸ್ತ್ರೀಲಿಂಗದ ಶಬ್ದ. ದುಹಿತಾರೌ ದುಹಿತರಃ ದುಹಿತರಂ ದುಹಿತರೌ ದುಹಿತೃ ಶಬ್ದ ದ್ವಿತೀಯ ವಿಭಕ್ತಿ ಬಹುವಚನ, ಸ್ತ್ರೀಲಿಂಗದಲ್ಲಿ ದುಹಿತೃ. ಈ ಹೆಣ್ಣು ಮಕ್ಕಳು ತಂದೆಯನ್ನ ಬಹಳ ಪ್ರೀತಿಸುವವರು 60 ಜನ ಹುಟ್ಟಿದ್ರು ಅಸಿಕ್ನಿಯಲ್ಲಿ. ದಕ್ಷನಿಗೆ ದದೌ, ಇದು ನೆನಪಿರ್ಲಿ ನಿಮ್ಗೆ, ಇದು ತುಂಬಾ ಮುಖ್ಯವಾದ ವಿಷಯ. ದದೌ ಸಹ ದಶಧರ್ಮಾಯ, ಕಾಶ್ಯಪಾಯ 13, ಕಾಶ್ಯಪನಿಗೆ 13. ಕಾಲಸ್ಯ ನಯನೆ ಯುಕ್ತ 27 ಮಿಂದವೇ. ಕಾಲಸ್ಯ ನಯನೆ ಅಂದ್ರೆ ಕಣ್ಣಲ್ಲ, ಕಾಲಸ್ಯ ನಯನ ಅಂದ್ರೆ ಕೊಂಡೊಯ್ಯುವುದು. ನಯನಂ ನಯತಿ ಇತ್ಯರ್ಥೆ ನಯನಂ, ಕಾಲವನ್ನ ಮುಂದೊಯ್ಯುವ. ನಕ್ಷತ್ರಮಾನಗಳಲ್ಲಿ ನಕ್ಷತ್ರಗಳೇ ಬಹಳ ಪ್ರಧಾನ ಒಂದು ತಿಂಗಳು ಮುಗಿಲಿಕ್ಕೆ. ಏನಂತಾರೆ ಅಂದ್ರೆ ಅದನ್ನ ಇಡಾವತ್ಸರ ಅಂತ ಹೇಳ್ತಾರೆ. ತಿಂಗಳಿಗೆ 24 ದಿನ, ವರ್ಷಕ್ಕೆ 324 ದಿನ. ತಿಂಗಳಿಗೆ 27 ದಿನ, ವರ್ಷಕ್ಕೆ 324 ದಿನ. ಅದನ್ನ ಇಡಾವತ್ಸರ ಅಂತ ಕರೀತಾರೆ. ಅಂತಹ ಇಡಾವತ್ಸರವನ್ನ ನಡೆಸುವ 27 ನಕ್ಷತ್ರ ದೇವತೆಗಳಾಗಿರುವಂತಹ ಮಕ್ಕಳನ್ನ ಇಂದವೇ, ಇಂದು ಅಂದ್ರೆ ಚಂದ್ರ, ಚಂದ್ರನಿಗೆ 27 ಜನ ಹೆಣ್ಮಕ್ಕಳನ್ನ ವಿವಾಹ ಮಾಡಿ ಕೊಡ್ತಾನೆ. ಯಾರೆಲ್ಲ? ಅಶ್ವಿನಿ ಮೊದಲಾದ ರೇವತಿಯ ತನಕದ ಹೆಣ್ಮಕ್ಕಳು. ಭೂತಾಂಗಿರಸ ಕೃಶಾಶ್ವೇಭ್ಯ ಭೂತಾಂಗಿರ ಕೃಶಾಶ್ವೇಭ್ಯ ದ್ವೇ ತಾಕ್ಷಸ್ಯ ಚಾಪರಾಹ. ಭೂತಾಂಗಿರಸ ಅಂತ ಅವನ ಹೆಸರು. ಒಬ್ಬ ಭೂತ, ಒಬ್ಬ ಅಂಗಿರಸ್, ಒಬ್ಬ ಕೃಶಾಶ್ವ, 3 ಜನ ಇದ್ದಾರೆ. ಭೂತ, ಅಂಗಿರಸ್, ಕೃಶಾಶ್ವ. ಈ 3 ಜನರಿಗೆ ದ್ವೇ 2 ಕೊಟ್ಟ. ಮೊದಲನೇದು ನೋಡೋಣ. ದದೌ ದಶಧರ್ಮಾಯ ಸಹ ದಕ್ಷ ದಾಕ್ಷಾಯಣ, ಯಾರು? ಪ್ರಾಚೇತಸಃ ಧರ್ಮಾಯ ದಶ ದದೌ, ಧರ್ಮನಿಗೆ 10 ಕೊಟ್ಟ. 60ರಲ್ಲಿ 10 ಮೈನಸ್. ಕಾಶ್ಯಪಾಯ 13, ಆಮೇಲೆ 13 ಕಶ್ಯಪನಿಗೆ. ಅವನನ್ನು ಕಶ್ಯಪ ಅಂತಾನು ಕರೀತಾರೆ, ಕಾಶ್ಯಪ ಅಂತಾನು ಕರೀತಾನೆ, ಇಬ್ರು ಒಬ್ರೆ. ಆದ್ರೆ ಕಶ್ಯಪನ ಪರಂಪರೆಯಲ್ಲಿ ಬಂದವರನ್ನು ಕಾಶ್ಯಪ ಅಂತ ಕರೀತಾರೆ, ಕಾಶ್ಯಪ ಗೋತ್ರೋತ್ಪನ್ನ ಅಂತ ಕರೀತಾರೆ, ಅವ್ರು ಬೇರೆ. ಇಲ್ಲಿ 13 ಕೊಟ್ಟದ್ದು ಅವನಿಗೆ ಕಶ್ಯಪ ಅಂತಾನು ಹೆಸರಿದೆ, ಕಾಶ್ಯಪ ಅಂತಾನು ಹೆಸರಿದೆ. ಅದು ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ, ಕಶ್ಯಪ ಶಬ್ದಕ್ಕೊಂದು ತಪ್ಪರ್ಥ ಇದೆ. ಅಂದ್ರೆ ಅದು ಒಂದು ಅರ್ಥ ಇದೆ, ಆದ್ರೆ ಅವನ ಅರ್ಥ ಅಲ್ಲ ಅದು. ಕಶ್ಯ ಅಂದ್ರೆ ಮಧ್ಯ, ಕಶ್ಯಂ ಪಿಬತಿ ಇತಿ ಕಶ್ಯಪ ಅಂತ ಮಾಡಿ
ಅವನನ್ನ ಕಶ್ಯಪ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹೆಸರೇ ಚೇಂಜ್ ಮಾಡಿ ಕಾಶ್ಯಪ ಅಂತ ಮಾಡಿಬಿಟ್ಟಿದ್ದಾರೆ. ವಸುತಃ ಕಶ್ಯಪ ಅನ್ನೋದು ಒಳ್ಳೆ ಹೆಸರು. ಅದು ಸ್ವತಃ ವೇದವೇ ಕಶ್ಯಪ ಶಬ್ದಕ್ಕೆ ಏನರ್ಥ ಅಂದ್ರೆ ಪಶ್ಯಕ ಕಶ್ಯಪೋ ಭವತ್ ಅಂತ ಹೇಳಿದೆ. ಕಶ್ಯಪ ಉಲ್ಟ ಮಾಡಿ ಪಶ್ಯಕ. ಪಶ್ಯಕ ಅಂದ್ರೆ ನೋಡ್ಲೇಬೇಕಾದ್ದನ್ನ ಚೆನ್ನಾಗಿ ನೋಡಿ ಆನಂದಿಸಿದವನು. ಕಮ್ ಅಂದ್ರೆ ಆನಂದ, ಪಶ್ಯ ಅಂದ್ರೆ ನೋಡುವುದು. ನೋಡ್ಲೇಬೇಕಾದ್ದನ್ನ ನೋಡಿ ಆನಂದ ಪಟ್ಟವ ಪಶ್ಯಕ. ಪಶ್ಯಕನೇ ಕಶ್ಯಪ ಆದ. ಆದ್ರಿಂದಾಗಿ ಅವನಿಗೆ ಕಶ್ಯಪ ಅಂತ ಹೆಸರು ಬಂತು ಅಂತ ಅದು ಒಳ್ಳೆ ಅರ್ಥ ಇದೆ. ಅದವರಿಗೆ ಗೊತ್ತಿಲ್ಲ, ಅದರಿಂದಾಗಿ ಕಶ್ಯಪ ಚೆನ್ನಾಗಿಲ್ಲ ಹೆಸರು ಅಂತ ಉದ್ದ ಎಳೆದು ಬಿಟ್ಟಿದ್ದಾರೆ, ಕಾಶ್ಯಪ ಅಂತ ಮಾಡ್ಬಿಟ್ಟಿದ್ದಾರೆ. ವಸ್ತುತಃ ಕಶ್ಯಪಾಯ ತ್ರಯೋದಶ, 13 ಹೆಣ್ಮಕ್ಳನ್ನ ಕಶ್ಯಪನೇ ಕೊಟ್ಟಿದ್ದಾರೆ. ಅಲ್ಲಿಗೆ ಎಷ್ಟಾಯ್ತು? 23 ಆಯ್ತು. 23 ಪ್ಲಸ್ 27 ಅಲ್ಲಿಗೆ 50 ಆಯ್ತು. ಆ 27 ಯಾರಿಗೆ? ಚಂದ್ರನಿಗೆ. ಭೂತನಿಗೆ 2, ಅಂಗಿರಸ್ಸಿಗೆ 2, ಕೃಷಾಶ್ವನಿಗೆ 2, ದ್ವೇ ಅಲ್ಲಿಗೆ 6 ಆಯ್ತು. 2 3 6, 6 56 ಆಯ್ತು. ಇನ್ನು ತಾರ್ಕ್ಷಸ್ಯ ಚ ಅಪರಾಹ, ತಾರ್ಕ್ಷ್ಯ ಅಂತ ಇನ್ನು ಆದ್ರೂ ಇಲ್ಲಿ ಲೆಕ್ಕದಲ್ಲಿ ಏನೋ ಒಂದು ತಪ್ಪಾಯ್ತಲ್ವಾ? ಯಾಕಂದ್ರೆ ಇದು ಮನ್ವಂತರದ ವ್ಯತ್ಯಾಸದಲ್ಲಿ ಒಂದು ಸರ್ತಿ 50 ಜನ ಮಕ್ಕಳಿದ್ದವರಿದ್ದಾರೆ, ಒಂದು ಮನ್ವಂತರಲ್ಲಿ 60 ಇದೆ. ಹಾಗಾಗಿ ಇಲ್ಲಿ 60ರದ್ದು ಲೆಕ್ಕವನ್ನ ಹೇಳ್ಬೇಕು. ತಾರ್ಕ್ಷನಿಗೆ ಮತ್ತೆ ಚಾಪರಾಹ ಅಂತಂದ್ರೆ 4 ಜನ ಉಳಿದವರು, ಇನ್ನು 4 ಜನ, ಅಲ್ಲಿಗೆ 10 ಆಯ್ತು. ಅಲ್ಲಿಗೆ 60 ಆಯ್ತು. ಅಂದ್ರೆ ಇದು ಪೂರ್ವ ಕಥೆ ಮುಗಿದು ಹೋಗಿದೆ. ಯಾರನ್ನ? ಭವನಿಗೆ ಸತಿಯನ್ನ ಕೊಟ್ಟ ಕಥೆ ಅದು ಇಲ್ಲಿದ್ದಲ್ಲ, ಈ ಮನ್ವಂತರದ್ದಲ್ಲ. ಯಾಕಂದ್ರೆ ಅಲ್ಲಿ ಶಿವನಿಗೆ ಒಬ್ಬಳನ್ನು ಕೊಟ್ಟಿದ್ದ. ಆಗ ಅವನು ಅನ್ಯಾಯ ಆಯ್ತು ಅಂತ, ತನಗೆ ಅವಮಾನ ಆಯ್ತು ಅಂತ ಸಭೆಯಲ್ಲಿ ಎದ್ದು ಹೋಗಿದ್ದು ಕಥೆ ಎಲ್ಲ ಮುಗಿದು ಹೋಗಿದೆ. ಇದು ನಂತರದ ಮನ್ವಂತರದಲ್ಲಿ ಬಂದ ಕಥೆ. 50 ಜನ ಇದ್ದಾಗ ಆ ದಾಕ್ಷಾಯಿಣಿಯನ್ನ ಶಿವನಿಗೆ ಕೊಟ್ಟು ಮದುವೆ ಮಾಡಿ ಗುರುವಾಗಿದ್ದಾಗ ಅವನಿಗೆ ಅವಮಾನ ಆಯಿತು ಅಂತ ಸಭೆಯಲ್ಲಿ ಅದನ್ನ ಶಾಪ ಕೊಟ್ಟು ಕೊನೆಗೆ ದಕ್ಷಾಧ್ವರದಲ್ಲಿ ಅವನ ತಲೆ ಹೋಗಿದ್ದೆಲ್ಲ ಕಥೆ. ಇದು ಹಿಂದಿನ ಮನ್ವಂತರದ್ದು. ಈಗಿನ ಮನ್ವಂತರದ ಕಥೆಯಲ್ಲಿ ಈ 60 ಜನ ಏನಾದ್ರು ಅನ್ನೋದನ್ನ ಇಲ್ಲಿ ಹೇಳಿದ್ದು. ಉಳಿದ 4ರನ್ನ ತಾರ್ಕ್ಷ್ಯಸ್ಯ ನಾಮಧೇಯಾನ್ ನಾಮಧೇಯಾನ್ಯಮೂಷಾಂ ತ್ವಂ ಸಾಪತ್ಯಾನಾಂಚ ಮೇ ಶೃಣು ಯಾಸಾಂ ಪ್ರಸೂತಿ ಪ್ರಭವೈಹಿ ಲೋಕಾ ಆಪೂರಿತಾಸ್ತ್ರಯಃ. ಅವರ ಹೆಸರನ್ನ ಹೇಳ್ತೇನೆ, ಗಮನ ಇಟ್ಟು ಕೇಳು. ಹೆಣ್ಮಕ್ಳಿಗೆ ಒಂದು 60 ಹೆಸರು ಸಿಗುತ್ತೆ. ಭಾನು, ಲಂಬ, ಕಕುಬ್, ಜಾಮಿ, ವಿಶ್ವ, ಸಾಧ್ಯ, ಮರುತ್ವತಿ, ವಸು, ಮುಹೂರ್ತ, ಸಂಕಲ್ಪ, ಧರ್ಮಪತ್ನ್ಯ. ಇವರಿಷ್ಟು ಜನ ಧರ್ಮನ ಮಡದಿಯರು. ಧರ್ಮ ಅಂದ್ರೆ ಯಮಧರ್ಮ, ಯಮಧರ್ಮನ ಮಡದಿಯರು. ಇಷ್ಟು ಜನರ ಸುತಾನ್ ಶೃಣು. ಇಷ್ಟು ಜನ ಹೆಣ್ಣುಮಕ್ಕಳ ಹೆಸರನ್ನು ಹೇಳಿದ್ದೇನೆ, ಗಮನಿಸು. ಇನ್ನು ಭಾನೋಸ್ತು ವೇದರ್ಷಭ ಇಂದ್ರಸೇನಸ್ತತೋ ನೃಪ ವಿದ್ಯೋತ ಆಸೀಲಂಬಾಯಾ ತತಶ್ಚ ಸ್ತನ ಇತ್ನವಃ. ಅವರ ಮಕ್ಕಳ ಹೆಸರನ್ನು ಹೇಳ್ತೇನೆ. ಸುತಾನ್ ಶೃಣು ಅಂತ ಹೇಳಿದ್ದ. ಯಾರೆಲ್ಲ ಸುತರು ಅನ್ನೋದನ್ನ ಈ ಮುಂದಿನ ಶ್ಲೋಕ ಹೇಳುತ್ತೆ. ಭಾನೋಸ್ತು ವೇದ ಋಷಭ, ಧರ್ಮನಿಗೆ ಭಾನು ಅನ್ನೋಳಲ್ಲಿ ವೇದ ಋಷಭ ಅನ್ನುವಂತಹ ಒಬ್ಬ ಮಗ ಹುಟ್ಟಿದ. ಇಂದ್ರಸೇನ ಸ್ತತೋ ನೃಪ, ಆ ವೇದ ಋಷಭನ ತತಃ ಇಂದ್ರಸೇನ, ಆ ವೇದ ಋಷಭನ ಮಗ ಇಂದ್ರಸೇನ. ಅದೊಂದು ವಿಷಯ ಮುಗೀತು. ಇನ್ನು ಲಂಬ ಅಂತ ಒಬ್ಳಿದ್ಲಲ್ಲ, ವಿದ್ಯೋತ ಆಸಿ ಲಂಬಾಯಾ ತತಃ ಸ್ತನ ಇತ್ನವಃ.
ವಿದ್ಯೋತ ಅನ್ನುವ ಲಂಬಾಯಾಹ ಪುತ್ರ ಆಸೀತ್ ತತಃ ಆನಂತರ ಅವನಿಗೆ ಮಕ್ಕಳಾಗಿ ಸ್ತನಯಿತ್ನವಃ ಮೇಘಾಭಿಮಾನಿಗಳು ಒಂದಿಷ್ಟು ಜನ ಇದ್ದಾರೆ. ಅವರೆಲ್ಲ ಈ ವಿದ್ಯೋತನ ಮಕ್ಕಳು. ವಿದ್ಯೋತ ಅಂದ್ರೆ ಮಿಂಚು, ಸಾರಿ ಏನು, ಆ ಘರ್ಷಣೆ ಆಗುವ ಘಟನೆ ವಿದ್ಯುತ್. ಆ ವಿದ್ಯುತ್ತಿನಿಂದ ಹುಟ್ಟಿದಂತಹ ಬೆಳಕು ಅದು ಸ್ತನಯಿತ್ನು. ಅದು ಅನಂತ ಸಂಖ್ಯೆಯಲ್ಲಿದೆ, ಅದರ ದೇವತೆಗಳು ಬೇರೆ ಬೇರೆ ಇದ್ದಾರೆ ಅಂತ. ಸ್ತನಯಿತ್ವ ಆ ಮೋಡದ ಮರೆಯಲ್ಲಿ ಬೆಳಕಾಗಿ ಚೆಲ್ಲುವ ಮಿಂಚುಗಳ ದೇವತೆಗಳು ಒಂದಿಷ್ಟು ಜನ ಇದ್ದಾರೆ. ಕಕುಭ ಸಂಕಟಶ್ಚಾಸೀತ್, ಕಕುಭ ಅಂತ ಒಬ್ಳು, ಅವಳ ಅದು ಕಕುಪ್ ಅಂತ ಶಬ್ದ. ಕಕುಪ್, ಕಕುಭೌ, ಕಕುಭ ಅದು ಸ್ತ್ರೀಲಿಂಗದ ಶಬ್ದ, ದಿಕ್ ಶಬ್ದದ ಹಾಗೆ. ಕಕುಪ್ ಅಂತ ಶಬ್ದ, ಅದಕ್ಕೂ ಅರ್ಥ ದಿಕ್ಕು ಅಂತಾನೆ, ಕಕುಪ್ ಅನ್ನೋದಕ್ಕೂ ಕೂಡ. ಅಲ್ಲಿ ಹುಟ್ಟಿದವನು ಸಂಕಟ, ಅವನ ಹೆಸರು. ಅವನ ಹೆಸರೇ ಸಂಕಟ, ಕಟಕಟ ಮಾಡ್ತಿರ್ತಾನೆ. ಅವನ ಮಗ ಕೀಕಟ ಸ್ತನಯೋ ಯತಃ, ಅವನ ಮಗ ಕೀಕಟ. ಇನ್ನವನ ಮಗ, ಅವನ ಮಕ್ಳು ಯಾರು ಅಂತ ಗೊತ್ತಿಲ್ಲ, ಮರ್ಕಟ ಅಂತ ಹೇಳ್ಬೇಕು. ಕೀಕಟ ಅನ್ನೋನು ಸಂಕಟನ ಮಗ. ಭುವಃ ದುರ್ಗಾಣಿ ಜಾಮೇಯಾಹ ಸ್ವರ್ಗೋ ನಂದಿಸ್ತತೋಭವತ್. ಈ ಭೂಮಿಯಲ್ಲಿ ಕಾಣದ ಒಂದಿಷ್ಟು ಭೂಮಿಗಳಿವೆ. ಭುವಃ ದುರ್ಗಾಣಿ, ದುರ್ಗಾ ಅಂದ್ರೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕಠಿಣವಾದ ಸ್ಥಳಗಳು. ಆ ಸ್ಥಳಗಳಿಗೆ ಯಾರು ಒಡೆಯರು ಅಂದ್ರೆ ಜಾಮೇಯಾಹ, ಜಾಮಿಯ ಮಕ್ಕಳು. ಜಾಮಿ ಅಂತ ಒಬ್ಳು ಬಂದ್ಲು ಹಿಂದೆ. ಜಾಮಿಯ ಮಕ್ಕಳು ಭುವಃ, ಅವರು ದುರ್ಗಗಳಿಗೆ, ಭೂಮಿಯಲ್ಲಿ ಪ್ರವೇಶಕ್ಕೆ ಅರ್ಹವಲ್ಲದ ಜಾಗಗಳಲ್ಲಿ ಅವರು ಅಭಿಮಾನಿ ದೇವತೆಗಳು, ಜಾಮಿಯ ಮಕ್ಕಳವರು. ಸ್ವರ್ಗ ನಂದಿಸ್ತತೋಭವತು, ಸ್ವರ್ಗಾಭಿಮಾನಿಯಾದ ಈ ಸ್ವರ್ಗದ ದೇವತೆ ಕೂಡ ಇದೇ ಜಾಮಿಯ ಮಗ. ಅವನಿಗೆ ಹೆಸರು ಹೇಳಿಲ್ಲ, ಸ್ವರ್ಗ ಅಂತಾನೆ ಅವನ ಹೆಸರಾಯ್ತು, ಸ್ವರ್ಗ ಅಂತಾನೆ ಅವನ ಹೆಸರು. ಅವನು ಸ್ವರ್ಗಾಭಿಮಾನಿಯೂ ಹೌದು. ಅವನಿಗೊಬ್ಬ ಮಗ, ಅವನು ನಂದಿ. ಸ್ವರ್ಗ ನಂದಿ ತಥೋಭವತ್, ತತಃ ಸ್ವರ್ಗತಃ ನಂದಿ ಅಭವತ್. ಸ್ವರ್ಗಕ್ಕೆ ಮಗನಾಗಿ ನಂದಿ ಅವನನ್ನು ಹುಟ್ಟಿದ. ಅಂದ್ರೆ ಸ್ವರ್ಗದಲ್ಲಿ ಆನಂದ ಇದೆ ಅಂತ ಅರ್ಥ, ಸ್ವರ್ಗದಲ್ಲಿ ಹೋದವನು ಆನಂದವಾಗಿರ್ತಾನೆ ಅಂತ ಅರ್ಥ. ಇನ್ನು ಮುಂದಿನ ಒಬ್ಳು, ವಿಶ್ವೇ ದೇವಾಸ್ತು ವಿಶ್ವಾಯಾಂ ವಿಶ್ವೇ ದೇವಾಹ. ಧರ್ಮನಿಗೆ ವಿಶ್ವ ಅನ್ನುವವಳಲ್ಲಿ ವಿಶ್ವೇ ದೇವತೆಗಳು ಹುಟ್ಟಿದ್ರು. ಅಪ್ರಜಾನ್ಸ್ತಾನ್ ಪ್ರಚಕ್ಷತೆ ತಾನ್ ವಿಶ್ವೇ ದೇವಾನ್ ಅಪ್ರಜಾಹ ಇತಿ ಪ್ರಚಕ್ಷತೆ. ಅವರಿಗೆ ಮಕ್ಕಳಿಲ್ಲ, ಅವರು 10 ಜನ ಗುಂಪಲ್ಲಿರುವಂತವ್ರು, ಅವರಿಗೆ ಮತ್ತೆ ಮುಂದೆ ಮಕ್ಕಳಿಲ್ಲ, ಅವರೇ ಅಷ್ಟೇ ಜನವರು. ಹೀಗೆ ಅಂತ ಶಾಸ್ತ್ರ ಹೇಳುತ್ತೆ. ವಿಶ್ವೇ ದೇವತೆಗಳಿಗೆ ಮತ್ತೆ ಮುಂದೆ ಸಂತತಿ ಇಲ್ಲ. ಸಾಧ್ಯಾಗಣಾಸ್ತು ಸಾಧ್ಯಾಯ ಅರ್ಥಸಿದ್ಧಿಸ್ತು ತತ್ಸುತಃ. ಸಾಧ್ಯ ಅನ್ನೋಳೊಬ್ಳಿದ್ಲು, ಅವಳಿಗೆ ಮಕ್ಕಳು ಹುಟ್ಟಿದವರೆಲ್ಲ ಸಾಧ್ಯರೇ, ಅಸಾಧ್ಯವಾದ ಗುಣಗಳಿಂದ ಕೂಡಿದವರು, ಒಳ್ಳೆಯ ಗುಣವಂತರು. ಸಾಧ್ಯ ಗಣಾಸ್ತು ಸಾಧ್ಯಾಯಾಮ್, ಅವರೊಂದು ಗಣ, ಅವರು ಒಂದು ವ್ಯಕ್ತಿ ಅಲ್ಲ. ಹೇಗೆ ಮರುದ್ ಗಣಗಳು 49 ಜನ ಇದ್ದಾರೆ, ಹೀಗೆ ಇವ್ರದ್ದು ಲೆಕ್ಕ ಇಲ್ಲ, ದೊಡ್ಡ ಗಣ. ಸಾಧ್ಯಾಯಾಮ್ ಸಾಧ್ಯಾಹ ಗಣಾಹ ಅರ್ಥಸಿದ್ಧಿಸ್ತು ತತ್ಸುತಃ. ಆ ಸಾಧ್ಯರ ಮಕ್ಕಳು ಅರ್ಥಸಿದ್ಧಿ. ಯಾವ್ದಾದ್ರೂ ಒಂದು ಕೆಲಸ ಸಾಧ್ಯ ಆಗುವ ಹಾಗೆ ಮಾಡಿದ್ರೆ ಅದರಿಂದ ಅರ್ಥಸಿದ್ಧಿ ಆಗುತ್ತೆ, ಇಲ್ಲ ಅಂದ್ರೆ ಏನೂ ಆಗಲ್ಲ. ಅದು ಧರ್ಮದಿಂದ ಹುಟ್ಟಿದ್ರೆ ಮಾತ್ರ ಆಗುತ್ತೆ. ಧರ್ಮದಿಂದ ಸಾಧ್ಯೆಯಲ್ಲಿ ಕೆಲಸ ಸಾಧ್ಯವಾದಾಗ ಅರ್ಥಸಿದ್ಧಿ ಅನ್ನೋದು ಸಿದ್ಧಿ ಆಗುತ್ತೆ. ಅದರಿಂದಾಗಿ ಅದು ಎಲ್ಲವೂ ನೀವು ಸರಿಯಾಗಿ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಎಲ್ಲದಕ್ಕೂ ಒಂದು ಸಂಬಂಧ ಇದೆ. ಅಂದ್ರೆ ವಿಶ್ವಯ ಮಕ್ಕಳು ವಿಶ್ವೇ ದೇವತೆಗಳು, ಸಾಧ್ಯೆಯ ಮಕ್ಕಳು ಸಾಧ್ಯರು, ಸಾಧ್ಯರ ಮಕ್ಕಳು ಅರ್ಥಸಿದ್ಧಿ. ಮುಂದೆ ಮರುತ್ವಾಂಶ್ಚ ಜಯಂತಶ್ಚ ಮರುತ್ವತ್ಯಾಂ ಬಭೂವತು ಜಯಂತೋ ವಾಸುದೇವಾಂಶ ಉಪೇಂದ್ರ ಇತಿ ಯಂ ವಿದುಹು. ಮರುತ್ವತಿ ಅಂತ ಒಬ್ಳಿದ್ಲು, ಅವಳಲ್ಲಿ ಮರುತ್ವಂತ ಮತ್ತು ಜಯಂತ ಅನ್ನೋ ಇಬ್ರು ಮಕ್ಕಳು ಹುಟ್ಟಿದ್ರು. ಮರುತ್ವಾನ್ ಅಂತ ಒಬ್ಬನ ಹೆಸರು, ಜಯಂತ ಅಂತ ಇನ್ನೊಬ್ಬನ ಹೆಸರು. ಈ ಜಯಂತ ಉಪೇಂದ್ರ ಅಂತ ನಾವು ಇಂದ್ರನ ತಮ್ಮ ಒಬ್ಬ ನೋಡ್ತೇವಲ್ಲ, ಅವನ್ ಮಗ.
ಸಾರಿ, ಅವನ ಅಂಶ, ಮಗ ಅಂತ ಹೇಳಿಬಿಟ್ಟೆ. ಅವರಿಬ್ರು ಮರುತ್ವತಿಯ ಮಕ್ಕಳು. ಆದ್ರೆ ಆ ಜಯಂತನಲ್ಲಿ ಭಗವಂತನ ವಿಶೇಷವಾದ ಅಂಶ ಇದೆ. ಉಪೇಂದ್ರನ ವಾಸುದೇವಾಂಶ ಜಯಂತಃ, ವಾಸುದೇವನ ಅಂಶಭೂತವಾದ ಉಪೇಂದ್ರನ ಸನ್ನಿಧಾನ ಜಯಂತನಲ್ಲಿ ಇದೆ. ಇತಿ ಎಂ ವಿದುಹು, ಇದು ಶಾಸ್ತ್ರಕಾರರು ಜ್ಞಾನಿಗಳು ಹೇಳುವ ಮಾತು. ಅವರಿಗೆಲ್ಲ ಇದು ಗೊತ್ತಿದೆ. ನಮ್ಗೆ ಹೇಳಿದ್ರಿಂದ ಚೂರು ಗೊತ್ತಾಯ್ತು. ಗೊತ್ತಾದ್ರೂ ತಲೆ ಒಳಗೆ ಪೂರ್ತಿ ಇಳಿಲಿಲ್ಲ, ಅದೇನು ಅಂತ ಸ್ಪಷ್ಟ ಅರ್ಥ ಆಗಲ್ಲ. ಆದ್ರೆ ಭಗವಂತನ ವಿಶೇಷ ಅಂಶ ಜಯಂತನಲ್ಲಿ ಇತ್ತು ಅನ್ನೋದು ಮಾತ್ರ ಸ್ಪಷ್ಟ ಗೊತ್ತಾಗತ್ತೆ. ಮೌಹೂರ್ತಿಕಾ ದೇವಗಣ ಮುಹೂರ್ತ ಯಾಶ್ಚ ಜಜ್ಞಿರೇ, ಮುಹೂರ್ತ ಅನ್ನುವವಳಲ್ಲಿ ಮುಹೂರ್ತದ ದೇವತೆಗಳ ಒಂದು ಗುಂಪಿದೆ. ಇಂತಿಂತ ಮುಹೂರ್ತಕ್ಕೆ ಇಂತಿಂತ ಅಭಿಮಾನಿ ದೇವತೆಗಳು ಅಂತ ಒಂದು ಗುಂಪಿದೆ. ಅವರು ಹುಟ್ಟಿದ್ದು ಮುಹೂರ್ತ ಅನ್ನುವಳಲ್ಲಿ. ಯಥಾ ಫಲಂ ಪ್ರಯಚ್ಛಂತಿ ಭೂತಾನಾಂ ಸ್ವಸ್ವಕಾಲಜಂ, ಮೌಹೂರ್ತಿಕಾ ಅಂತ ಮುಹೂರ್ತ ಅನ್ನೋಳಲ್ಲಿ ಹುಟ್ಟಿದ್ರಿಂದಾಗಿ ಅವರಿಗೆ ಹೆಸರು ಮೌಹೂರ್ತಿಕಾಹ, ಮುಹೂರ್ತದಲ್ಲಿ ಬಂದವರು. ಅವರು ದೇವಗಣ, ಅವರು ದೇವತೆಗಳ ಗುಂಪಲ್ಲೇ ಸೇರ್ತಾರೆ. ಅವರು ಯಥಾಫಲಂ ಪ್ರಯಚ್ಛಂತಿ, ಅವರು ಕಾಲ ಯಾವ ಕಾಲದಲ್ಲಿ ಸರಿ ಮಾಡ್ತಾರೋ ಆ ಕಾಲಕ್ಕೆ ಸರಿಯಾದ ಫಲವನ್ನ ಕೊಡ್ತಾರೆ. ಸರಿಯಾದ ಕಾಲದಲ್ಲಿ ಮಾಡಿದ್ರೆ ಸರಿಯಾದ ಫಲ. ಸ್ವಲ್ಪ ಎಡವಟ್ಟು ಕಾಲ, 8:10ಕ್ಕೆ ಮುಹೂರ್ತ ಇದೆ ಸ್ವಾಮಿ, ನಮ್ದು 9 ಕಾಲ ಆಗಿದೆ, ಹಾಗಾದ್ರೆ ಸ್ವಲ್ಪ ಕೈಕಾಲು ಬಿಡುವ ಪ್ರಸಂಗ ಬರುತ್ತೆ. ಯಾಕಂದ್ರೆ 8 ಕಾಲಕ್ಕೆ ಮಾಡಿದಾಗ ನಿಮ್ಗೆ ಅದು ಶುದ್ಧ ಯೋಗ ಇರುತ್ತೆ. ನೀವು 1 ಗಂಟೆ ಬಿಟ್ಟು ಮಾಡಿದಾಗ ಮುಂದೆ ಬೇರೆ ಯಾವುದು ಯೋಗ ಬಂದ್ರೆ ಆ ಕಾಲದ ಫಲ ಏನು, ಸ್ವಸ್ವ ಕಾಲಜಂ, ತತ್ತತ್ ಕಾಲದ ಫಲವನ್ನ ಕೊಡುತ್ತೆ ಹೊರತು ಮುಹೂರ್ತದಲ್ಲಿ ಕಾಲೇ ಕಾರ್ಯಂ ಪ್ರಕುರ್ವೀತ, ಕಾಲದಲ್ಲಿ ಕಾರ್ಯವನ್ನ ಮಾಡಬೇಕು. ಕಾಲ ಅವ್ಯವಸ್ಥೆ ಆದ್ರೆ ಎಲ್ಲವೂ ಕೂಡ ಅವ್ಯವಸ್ಥೆ ಆಗುತ್ತೆ. ಯಾರಿಗೆ? ಭೂತಾನಾಂ, ಜೀವಜಾತಗಳಿಗೆ, ನಮ್ಗೆಲ್ರಿಗೂ ಕೂಡ. ಸಂಕಲ್ಪಾಯಾಷ್ಟ ಸಂಕಲ್ಪ ಕಾಮ ಸಂಕಲ್ಪಜ ಸುತಃ ವಸವೋಷ್ಟೌ ವಸೋ ಪುತ್ರಾಹ ತೇಷಾಂ ನಾಮಾನಿ ಮೇ ಶೃಣು. ಸಂಕಲ್ಪ ನೋಡೊಬ್ಳಿದ್ಲು, ಅವಳಲ್ಲಿ ಹುಟ್ಟಿದವ ಸಂಕಲ್ಪ. ಆ ಸಂಕಲ್ಪಜಃ ಕಾಮಃ, ಸಂಕಲ್ಪ ಜಾಯತೆ ಕಾಮಃ, ಸಂಗಾತ್ ಸಂಜಾಯತೆ ಅನ್ನೋದೇ ಅರ್ಥ. ಅದಕ್ಕೂ ಕೂಡ ಏನ್ ಯೋಚನೆ ಮಾಡ್ತಾ ಇರ್ತೀವೋ ಅದೇ ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮೊದ್ಲು ಮನ್ಸಲ್ಲಿ ಸುಮ್ನೆ ಬರುತ್ತೆ ಥಾಟ್, ಆಮೇಲೆ ಅದು ಥಟ್ ಅಂತ ಕಂಡಲ್ಲಿ ಬೇಕು ಅಂತ ಮನಸ್ಸು ಎಳಿಲಿಕ್ಕೆ ಶುರುವಾಗುತ್ತೆ. ಇದು ಕಾಮ, ಬಯಕೆ. ಅದು ಸಂಕಲ್ಪಜ ಸ್ಮೃತಃ, ಅದು ಸಂಕಲ್ಪದ ಮಗು. ಇನ್ನು ವಸುಗಳು ಅಷ್ಟೌ ಜನ, ಅವರು ವಸುವಿನ ಮಕ್ಕಳು, ಅಷ್ಟವಸುಗಳು ಅಂತ ಕರೀತಾರೆ ಅವರನ್ನ. ಅವರ ಹೆಸರನ್ನ ನಾನು ನಿನಗೆ ಹೇಳ್ತೇನೆ, ನೆನ್ಪಿಟ್ಕೋ. ದ್ರೋಣ ಪ್ರಾಣೋ ಧ್ರುವೋರ್ಕೋಗ್ನಿ ದೋಷೋ ವಸ್ತುರ್ವಿಭಾವಸು ದ್ರೋಣಸ್ಯಾಭಿಮತೆ ಪತ್ನ್ಯಾ ಹರ್ಷಶೋಕ ಭಯಾದಯ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು, ಇವ್ರು 8 ಜನ. ಇಲ್ಲೊಂದು ವಿಶಿಷ್ಟವಾದದ್ದು, ವಸ್ತು ಶಬ್ದ ಎಲ್ಲಾ ಕಡೆ ನಪುಂಸಕಲಿಂಗ, ಇಲ್ಲಿ ಮಾತ್ರ ವಸ್ತು ಅಂತ ಪುಲ್ಲಿಂಗ. ಅದು ಅವನ ಹೆಸರಾದ್ರಿಂದ. ಇಲ್ಲ ಅಂದ್ರೆ ವಸ್ತು ಅಂತ ಆದ್ರೆ ಆಗ ನಪುಂಸಕಲಿಂಗ. ವಸ್ತು ಅಂತ ಅವನ ಹೆಸರಾದಾಗ ಅದು ಪುಲ್ಲಿಂಗ ಆಗುತ್ತೆ. ಹಾಗೆ ಕೆಲವೊಂದ್ ಸರ್ತಿ ತುಂಬಾ ಶಬ್ದಗಳು ಬರ್ತವೆ. ನಪುಂಸಕಲಿಂಗ ಅನ್ನೋದು ಮೂಲ ಶಬ್ದ ಆಗಿದ್ರು ಹೆಸರಾದಾಗ ಅದು ಪುಲ್ಲಿಂಗ ಆಗ್ಬಿಡುತ್ತೆ, ಹುಡುಗನ ಹೆಸರಾದಾಗ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು. ಇದರಲ್ಲಿ ದ್ರೋಣನ ಪತ್ನಿ ಅಭಿಮತಿ ಅಂತ ಅವಳ ಹೆಸರು. ಅವನ ಆ ಅಭಿಮತಿಯ ಮಕ್ಕಳು ಹರ್ಷ ಮತ್ತು ಶೋಕ. ಅಭಿಮತಿ ಅಂದ್ರೆ ನಮಗೆ ಬೇಕು ಅಂತ ಇಷ್ಟ ಆಯ್ತು ಅಂದ್ರೆ ಆಗ ಹರ್ಷ, ಅದು ಬೇಡ ಅಂತ ಅಭಿಮತ ಬಂತು ಅಂದ್ರೆ ಆಗ ಶೋಕ. ಅಭಿಮತಿ ಅಂದ್ರೆ ಒಪ್ಪುದು, ಅದು ಬೇಕು ಅಂತ ಒಪ್ಪಿದ್ರೆ ಸುಖ ಆಗುತ್ತೆ, ಬೇಡ ಅಂತ ಒಪ್ಪಿದ್ರೆ ದುಃಖ ಆಗುತ್ತೆ. ಆದ್ರಿಂದಾಗಿ ಹರ್ಷ ಶೋಕವು ಇಬ್ರು ಇನ್ನೂ ಇದ್ದಾರೆ. ಅವರಿಬ್ಬರೇ ಅಲ್ಲ, ಭಯ ಮುಂತಾದ ಅಭಿಮಾನಿ ದೇವತೆಗಳೆಲ್ಲರೂ ಕೂಡ ಇದೇ ಅಭಿಮತಿಯ ಮಕ್ಕಳು. ಹರ್ಷ ಶೋಕ ಭಯಾದಯ ಆದಿ ಶಬ್ದದಿಂದ ಇನ್ನೂ ಎಲ್ಲ ಭಾವನೆಗಳನ್ನು ಇಟ್ಕೊಳ್ಬಹುದು. ಅಭಿಮತಿ ಇದ್ದಾಗ ಮೊಸರಲ್ಲಿ ರುಚಿ ಕಾಣುತ್ತೆ, ಅಭಿಮತಿ ಇಲ್ಲದೆ ಇದ್ದಾಗ ಕಲ್ಲು ಕಾಣುತ್ತೆ. ಮೊಸರಲ್ಲೂ ಕಲ್ಲು ಅಂತ ಶುರುವಾಗುತ್ತೆ ಗಲಾಟೆ. ಪ್ರಾಣಸ್ಯೋರ್ಜಸ್ವತಿ ಭಾರ್ಯ ಸಹ ಆಯುಃ ಪರೋಜವ ಧ್ರುವಸ್ಯ ಭಾರ್ಯಾ ಧರಣಿ ತ್ವಸೂತ ವಿವಿಧ ಪುರಾ.
ಪ್ರಾಣನಿಗೆ ಊರ್ಜಸ್ವತಿ ಅಂತ ಒಬ್ಬಳು ಮಗಳು, ಸಾರಿ ಹೆಂಡತಿ. ಸಹ ಆಯು ಪುರೋಜವ, ಅದು ಪುರೋಜವನು ಪರೋಜವನು ಗೊತ್ತಾಗ್ತಿಲ್ಲ, ಎರಡು ಕಡೆ ಎರಡೆರಡು ತರ ಇದೆ. ಪರೋಜವ ಕರೆಕ್ಟ್, ಪರೋಜವ ಕರೆಕ್ಟ್. ಪುರೋಜವ ಅಂತ ಇದೆ ಇನ್ನೊಂದು ಕಡೆ ಪಾಠ, ಆದ್ರೆ ಅದು ವೇಗವಾದ ಎತ್ತರವಾದ ಜವ. ಪುರೋಜವನು ವ್ಯಾಕರಣದ ದೃಷ್ಟಿಯಿಂದ ಅದೇ ಚೆನ್ನ, ಪುರಸ್ ಅಂತ ಶಬ್ದ, ಉಕಾರ ಬಂದಾಗ ಪುರೋಜವ ಅಂತ ಆಗುತ್ತೆ. ನೋಡೋಣ, ಸದ್ಯಕ್ಕೆ ಈಗ ಪುರೋಜವ ಅಂತ ಇಟ್ಕೊಳ್ಳಿ, ಪರೋಜವ ಅನ್ನೋದನ್ನ ಪಾಠ ಅಂತ ಹಾಕಿದ್ದಾರೆ, ಆದ್ರೆ ಶಬ್ದವನ್ನ ಕೂಡಿಸ್ಲಿಕ್ಕೆ ಗೊತ್ತಾಗ್ತಿಲ್ಲ. ಒಟ್ಟು 3 ಜನ ಮಕ್ಕಳು, ಊರ್ಜಸ್ವತಿ ಅನ್ನೋಳು ಭಾರ್ಯ, ಸಹ ಆಯು ಪುರೋಜವ ಅಂತ 3 ಜನ. ಈ ಪ್ರಾಣ ಎಲ್ಲಿಂದ ಬಂದ ಹೇಳಿ? ಎಲ್ಲಿಂದ ಬಂದ ಪ್ರಾಣ? ಇತ್ತು, ಬಂತು. ಎಲ್ಲಿತ್ತು? ವಸುಗಳಲ್ಲಿ ಎರಡನೇವನು. ದ್ರೋಣನ್ ಕತೆ, ದ್ರೋಣನ್ ಬಗ್ಗೆ ಹೇಳಿದ್ರು, ಈಗ ಪ್ರಾಣನ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವನಿಗೆ ಮಕ್ಳು ಯಾರು ಅಂತ 3 ಜನರ ಹೆಸರನ್ನು ಹೇಳಿದ್ರು. ಇನ್ನು 3ನೇವನು ಧ್ರುವ. ಧ್ರುವಸ್ಯ ಭಾರ್ಯ ಧರಣಿ, ಧ್ರುವನ ಮಡದಿ ಧರಣಿ. ಧ್ರುವಕ್ಕೂ ಧರಣಿಗೂ ತುಂಬಾ ಸಂಬಂಧ ಇದೆ. ಧ್ರುವ ಅನ್ನುವ ಶಬ್ದ ಅದು ನಮಗೆ ಸ್ಥಿರ ಅನ್ನುವ ಅರ್ಥದಲ್ಲಿ ಹೇಳಿ, ಧ್ರುವಾದ್ಯೌ ಧ್ರುವ ಪೃಥ್ವಿ ಧ್ರುವ ಸತ್ಪರ್ವತ ಇಮೇ ಅಂತ ಧ್ರುವ ಶಬ್ದವನ್ನ ಧರಣಿಯ ಜೊತೆಗೆ ಬೆರೆಸಿ ಹೇಳ್ತಾರೆ. ಧ್ರುವ ಅಂದ್ರೆ ಸ್ಥಿರ ಅಂತ ಅರ್ಥ. ಭೂಮಿ ನಮಗೆ ನಮ್ಮ ಬೆಳವಣಿಗೆಗೆ ಸ್ಥಿರತೆಯನ್ನ ಕೊಡುತ್ತೆ. ಅವಳೇನು ಹೆತ್ಲು ಅಂದ್ರೆ ಪುರಃ ವಿವಿಧಾಹ ಅಸೂತ, ಅನೇಕ ತರದ ಪಟ್ಟಣಗಳ ಅಭಿಮಾನಿ ದೇವತೆಗಳನ್ನ ಹೆತ್ಲು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ. ಅವಂತಿಕಾ ಪುರಿ ಅಂತ ಅದು ಒಂದೇ ಶಬ್ದ. ದ್ವಾರಾವತಿ ಅಂತ ಒಟ್ಟು ಇಷ್ಟು ಕ್ಷೇತ್ರ ದೇವತೆಗಳು, ಪಟ್ಟಣದ ದೇವತೆಗಳು. ಎಲ್ಲದಕ್ಕೂ ಆಯಾ ಊರು. ಈಗ ನಿಮ್ಗೆ ಕಥೆಯಲ್ಲಿ ರಾಮಾಯಣದಲ್ಲಿ ನೆನಪಿರ್ಬೋದು, ಹನುಮಂತ ಸಮುದ್ರವನ್ನ ದಾಟಿ ಸೀದ ಲಂಕೆಗೆ ಹೋದಾಗ ಏನಾಯ್ತು? ಅಲ್ಲಿ ಲಂಕಿಣಿ ಬರ್ತಾಳೆ, ಅಂದ್ರೆ ಲಂಕೆಯ ಅಭಿಮಾನಿನಿ ದೇವತೆ ಅವಳು. ಹಾಗೆ ಎಲ್ಲಾ ಊರುಗಳಿಗೂ ಆಯಾ ಊರಿನ ಒಂದು ದೇವತಾ ಶಕ್ತಿ ಇರುತ್ತೆ. ಅದನ್ನ ಗ್ರಾಮ ದೇವತೆ ಅಂತ ಕೆಲವೊಮ್ಮೆ ಕರೀತಾರೆ, ಕೆಲವೊಮ್ಮೆ ಆ ಊರಿನ ರಕ್ಷಣಾ ದೇವತೆ ಅಂತ ಕರೀತಾರೆ. ಹೀಗೆ ಏನೋ ಒಂದು ಇರುತ್ತೆ. ಹಾಗೆ ಅಷ್ಟೂ ಊರುಗಳ ಪುರಃ ವಿವಿಧಾಹ ಅಸೂತ, ಅನೇಕ ವಿಧವಾದ ಪಟ್ಟಣಗಳ ದೇವತೆಗಳನ್ನು ಆ ಭಾರ್ಯೆಯಾದ ಧರಣಿ ಹೆತ್ತಳು. ಅರ್ಕಸ್ಯ ಚಮಸಾ ಭಾರ್ಯ, ಒಳ್ಳೆ ಹೆಸರು, ಚಮಸ ಅಂತ ಒಳ್ಳೆ ಹೆಸರು. ಅವಳು ಅರ್ಕನ ಹೆಂಡತಿ. ಅವಳಿಗೆ ಪುತ್ರರು ಯಾರು ಅಂದ್ರೆ ತರ್ಷಾದಯ ಸ್ಮೃತಾ, ತರ್ಷ ಮುಂತಾದ ಮಕ್ಕಳು. ತರ್ಷ ಅಂದ್ರೆ ಬಾಯಾರಿಕೆ ಇತ್ಯಾದಿಗಳು, ತೃಷ ಅಂತಾನೂ ಹೇಳ್ತಾರೆ, ಅದು ತರ್ಷನೂ ಆಗುತ್ತೆ. ತೃಷ ಅಂದ್ರೆ ಬಾಯಾರಿಕೆ, ತರ್ಷ ಅಂದ್ರೂ ಅದೇ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ, ಅಂದ್ರೆ ಒಟ್ಟು ಬೇಕು ಅನ್ನುವ ತಹತಹಿಕೆ. ಅವರೆಲ್ಲ ಮಕ್ಕಳು. ಇನ್ನು ಅಗ್ನಿಯ ಭಾರ್ಯ ವಸೋಧಾರ ಪುತ್ರ ದ್ರವಿಣಕಾದಯ. ಸ್ವಾಹ ಅನ್ನುವಳು ಅಗ್ನಿಯ ಸರಿ, ಇಲ್ಲಿ ಧಾರ ಅಂತ ಶಬ್ದ ಇದೆ, ಅವಳ ಇನ್ನೊಂದು ಹೆಸರದು. ಸ್ವಾಹ ಅನ್ನೋಳಿಗೆ ಇನ್ನೊಂದು ಹೆಸರು ಧಾರ. ವಸೋಹೋ ಅಗ್ನೇಹೇ ಭಾರ್ಯ ಧಾರ, ವಸುವೆನಿಸಿದ ಅಗ್ನಿಗೆ ಭಾರ್ಯ ಹೆಂಡತಿ ಧಾರ. ಅವಳ ಪುತ್ರರು ಯಾರು ಅಂದ್ರೆ ದ್ರವಿಣಕಾದಯ. ದ್ರವಿಣಕ ಅಂತ ಒಬ್ಬ ಅಂತ, ಅವರೇ ಒಂದಿಷ್ಟು ಜನ ಮಕ್ಕಳಿದ್ದಾರೆ, ಅವರೆಲ್ಲ ಅಗ್ನಿಯ ಮಕ್ಕಳು. ಅಂದ್ರೆ ಬೇರೆ ಕಡೆ 15 ಜನ ಮಕ್ಕಳನ್ನ ಹೇಳ್ತಾರೆ ಹರಿವಂಶದಲ್ಲಿ. ಆ 15 ಜನ ಮೊದಲು 3 ಜನ, ಸಾರಿ, ಅಗ್ನಿಗೆ 3 ಜನ ಮಕ್ಕಳು, ಶುಚಿ, ಪಾವಕ, ಅದ್ಭುತ. ಅವರಿಗೆ 15 ಜನ ಮಕ್ಕಳು. ಅವರೆಲ್ಲ ಸೇರಿ ಒಟ್ಟು 49 ಜನ ಆಗ್ತಾರೆ ಅಗ್ನಿಯರು ಕೂಡ. ಅದು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ಈ ಹೋಮಗಳನ್ನು ಮಾಡುವಾಗ ಬೇರೆ ಬೇರೆ ತರದ ಹೋಮಗಳಿಗೆ ಬೇರೆ ಬೇರೆ ಅಗ್ನಿಯ ಹೆಸರಿದೆ. ಇಷ್ಟಿಗಳಾದ್ರೆ ಬೇರೆ ತರ, ಶಾಂತಿ ಕರ್ಮ ಆದ್ರೆ ಬೇರೆ ತರ, ಪ್ರಾಯಶ್ಚಿತ್ತ ಆದ್ರೆ ಬೇರೆ ತರ,
ದೇವಸ್ಥಾನದಲ್ಲಿ ಅಕಸ್ಮಾತ್ ಉತ್ಸವಕ್ಕಾದ್ರೆ ಬೇರೆ ತರ, ಪ್ರತಿಷ್ಠೆಗಾದ್ರೆ ಬೇರೆ ತರ. ಪ್ರತಿಯೊಂದು ನಮ್ಗೇನು ಒಂದೇ, ಎಲ್ಲ ಬೆಂಕಿ ತಗದಾಗ ಉರಿಯುತ್ತೆ, ಹಾಕತ್ತೆ, ಹೊಗೆ ಬಂದ್ರೆ ಮುಗಿದೋಯ್ತು ನಮ್ಗೆ. ಆದ್ರೆ ವಸ್ತುತಃ ಹಾಗಿಲ್ಲ. ಯಜ್ಞ ಕರ್ಮದಲ್ಲಿ ಪ್ರತಿಯೊಂದು ಅಗ್ನಿಗೂ ಕೂಡ ಬೇರೆ ಬೇರೆ ಹೆಸರಿದೆ. ಆ ಈ ಸಂಸ್ಕಾರಗಳಲ್ಲಾಗುವಾಗ ಆ ಉತ್ಕರ್ಷ ಸಂಸ್ಕಾರ ಆಗುವಾಗ ಒಂದು ತರ, ಅಂದ್ರೆ ಮುಂದೆ ಬೆಳೆಯುವ ಸಂಸ್ಕಾರ. ಅವನಿಗೆ ಶುದ್ಧಿಯನ್ನು ಕೊಡುವಾಗ ಒಂದು ತರದ ಸಂಸ್ಕಾರ. ಆವಾಗ ಅಲ್ಲಿ ಸಂಭವ ನಾಮಾನಂ ಅಗ್ನಿಂ ಅಂತ ಹೇಳ್ತಾರೆ, ಕೆಲವೊಮ್ಮೆ ವಿಟಪ ನಾಮಾನಂ ಅಗ್ನಿಂ ಅಂತ ಹೇಳ್ತಾರೆ. ಅದೆಲ್ಲ ಹೆಸರುಗಳು ತುಂಬಾ ಇದೆ. ನೀವು ಈ ಪೌರೋಹಿತ್ಯ ಪಾಠ ಕೇಳುವವರಿಗೆ ಆರಂಭದಲ್ಲಿ ಅಗ್ನಿಗಳ ಹೆಸರನ್ನ ಪಾಠ ಮಾಡ್ತಾರೆ. ಆ ನಂತರ ಅದು ಎಲ್ಲಿ ಬಳಸಬೇಕು ಅನ್ನೋದನ್ನು ಹೇಳ್ತಾರೆ. ಇವತ್ತು ಅದೆಲ್ಲ ನಮಗೆ ಎಚ್ಚರದಲ್ಲೇ ಇಲ್ಲ. ಸುಮ್ನೆ ಅಗ್ನಿ ಹಾಕಿದ್ರೆ ಆಯ್ತು, ಅದು ಉರಿದ್ರೆ ಆಯ್ತು, ಕಟ್ಟಿಗೆ ಹಾಕಿ ಏನ್ ಸಿಕ್ಕಿದ್ದೆಲ್ಲ ಹಾಕಿ, ಉರಿಯುವಂತದ್ದೆಲ್ಲ ಹಾಕಿ ಅಂತ ಹೇಳುದು. ಆಹುತಿ ಕೊಟ್ಟು 10 ಜನ ಒಟ್ಟೊಟ್ಟಿಗೆ ಆಹುತಿ ಕೊಟ್ಟು ಅವನು ಯಾವ ಕಡೆ ನಾಲಿಗೆ ತೆಗಿಬೇಕು ಗೊತ್ತಾಗಲ್ಲ. 5 ಜನ ಒಟ್ಟಿಗೆ ನಿಮ್ಗೆ ಊಟ ಮಾಡಿಸಿದ್ರೆ ಹೆಂಗಿರುತ್ತೆ? ಕಣ್ಣಿಗೆ, ಮೂಗಿಗೆ, ಕಿವಿಗೆ, ಬಾಯಿಗೆ ಎಲ್ಲ ತಳ್ಳಬೇಕಾಗುತ್ತೆ. ಹಾಗಾಗುತ್ತೆ ಅಗ್ನಿಯ ಕೆಲಸ. ವಸ್ತುತಃ ಏಕ ಅಧ್ವರದಲ್ಲಿ ಮಾಡಬೇಕಾದ್ದು. ಅಗ್ನಿಗೆ ನೀವು ಏನೋ ಹೇಳಿ, ಅದು ದೇವತೆ, ಇನ್ನೊಂದು ಮತ್ತೊಂದು. ಆದ್ರೆ ನಮ್ಮ ಸಂಕಲ್ಪದಲ್ಲಿ ಕೂತಾಗ ಒಬ್ಬನೇ ಯಜಮಾನ ಮಾಡಬೇಕು. ಆದ್ರೆ ಯಜಮಾನನಿಗೆ ಅಷ್ಟು ಶಕ್ತಿ ಇಲ್ಲದೆ ಹೋದಾಗ ಅವನಿಗೆ ಆ ಮಂತ್ರಗಳು ಯಾವುದು, ಎಲ್ಲಿ ಆಹುತಿ ಹಾಕ್ಬೇಕು, ಅವನು ನಿದ್ದೆ ಮಾಡಿ ಮಧ್ಯದಲ್ಲಿ ಸುರುಕ್ಷುರುವನ್ನೇ ಒಳಗ್ ಬಿಟ್ಟುಬಿಟ್ಟ ಅಂದ್ರೆ ಆಮೇಲೆ ಆಹುತಿಗೆ ಗೌಜಾಗ್ಬಿಡುತ್ತೆ. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅರ್ಥ ಆಗದೆ ಇದ್ರೆ ನಿದ್ದೆ ಬರುತ್ತೆ, ಏನ್ ಮಾಡುದು? ಅರ್ಥ ಆದ್ರೆ ಸರಿ, ಅರ್ಥ ಆಗದೆ ಇದ್ದ ಖಂಡಿತ ನಿದ್ದೆ ಬರುತ್ತೆ. ಅವ್ರು ಹೇಳಿದ್ಮೇಲೆ ಮಾಡ್ಬೇಕು. ಅಲ್ಲಿ ಆ ನೀರುಂಟಲ್ಲ, ಅವ್ನು ಸೀದಾ ತೆಗೆದು ಕುಡಿದು ಬಿಡ್ತೇನೆ. ಅದು ಕುಡಿಲಿಕ್ಕಲ್ಲ ಸ್ವಾಮಿ, ಇಡ್ಲಿಕ್ಕೆ ಅಂತ ಹೇಳೋ ಅಷ್ಟು ಕುಡ್ದಾಗಿದೆ. ಸರಿ, ದ್ರವಿಣಕ ಅನ್ನೋರು ಇಷ್ಟು ಜನ ಅಗ್ನಿಯ ಮಕ್ಕಳಾದ್ರು. ಸ್ಕಂದಶ್ಚ ಕೃತ್ತಿಕಾ ಪುತ್ರ ಯೇ ವಿಶಾಖಾದಯಸ್ತತಃ ದೋಷಸ್ಯ ಶರ್ವರಿ ಪುತ್ರ ಶಿಂಶುಮಾರೋ ಹರೇ ಕಲಾ. ಕೃತ್ತಿಕಾ ಪುತ್ರ ಅಂತ ನಾವು ಯಾರನ್ನ ಕರಿತೇವೆ, ಸ್ಕಂದನನ್ನ, ಅವನು ಅಗ್ನಿಪುತ್ರನೂ ಹೌದು. ಯಾಕೆಂದ್ರೆ ರುದ್ರದೇವರ ಧಾತುವನ್ನ ಆ ಅಗ್ನಿ ಹಿಡಿಲಿಕ್ಕಾಗದೆ ಗಂಗೆಯಲ್ಲಿ ಬಿಡುತ್ತಾನೆ. ಗಂಗೆ ಹೊರಲಾರದೆ ಶರವಣದಲ್ಲಿ ಹಾಕ್ತಾಳೆ. ಶರವಣ ಅಂತಂದ್ರೆ, ಶರ ಅಂದ್ರೆ ಬಿದಿರು, ಬಿದಿರಿನ ಮೇಳೆ ಅಂದ್ರೆ ರಾಶಿಯಲ್ಲಿ ಹಾಕ್ತಾಳೆ. ಅಲ್ಲಿ ಕೃತಿಕಾ ದೇವಿಯರು ಬಂದು ಆ ಮಗುವನ್ನು ಎತ್ತಿಕೊಂಡು ಪಾಲನೆ ಮಾಡ್ತಾರೆ. ಅದರಿಂದಾಗ ಅವನಿಗೆ ಕೃತಿಕಾ ತಾಯಿಯರ ಮಗು ಅಂತಾನು, ಆದ್ರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೆಸರು. ಕಾರ್ತಿಕೇಯ ಅಂತ ಹೆಸರು ಬರ್ಲಿಕ್ಕೆ ಕಾರಣ, ಕೃತಿಕಾ ದೇವಿಯರು 6 ಜನ ಅವನನ್ನ ನನ್ನ ಮಗು ಅಂತ ಅವ್ರು ಪ್ರೀತಿಸ್ತಾರೆ. ಹಾಗಾಗಿ ಅವನಿಗೆ 6 ಮೋರೆ ಹುಟ್ಟತ್ತೆ. 6 ತಾಯಿಯರ ಹಾಲನ್ನ ಸ್ವೀಕರಿಸಿ ಅವನು ಷಣ್ಮುಖ ಅಂತ ಅನ್ನಿಸಿಕೊಳ್ತಾನೆ. ಹಾಗಾಗಿ ಕಾರ್ತಿಕೇಯ ಅಂತ ಕೃತಿಕೆಯ ಮಗ ಅಂತ ಲೋಕದಲ್ಲಿ ಸ್ವೀಕಾರ ಆಗಿದ್ದೆ ಹೇಗೋ ಹಾಗೆ ಅವನ ಅಗ್ನಿಪುತ್ರನೂ ಹೌದು ಅಂತ ಇಲ್ಲಿ ಅದನ್ನ ನೆನಪಿಸಿದ್ರು. ಮುಂದೆ ಅವನ ಮಕ್ಕಳು ಅಂದ್ರೆ ಆ ಸ್ಕಂದನ ಪರಂಪರೆಯಿಂದ ಬಂದವರು ವಿಶಾಖ ಮೊದಲಾದವರು, ಅವರದ್ದೇ ಒಂದು ದೊಡ್ಡ ಪರಂಪರೆ ಇದೆ. ದೋಷ ಅಂತ ಮತ್ತೊಬ್ಬ ವಸು, ಅವನ ಮಡದಿ ಶರ್ವರಿ. ದೋಷ ಇಬ್ಬರ ದಾಂಪತ್ಯದ ಫಲವಾಗಿ ಭಗವಂತನ ಶಿಂಶುಮಾರ ಅನ್ನುವ ರೂಪ ಹುಟ್ಟುತ್ತೆ. ಹರೇಹ ಕಲಾ, ಹರಿಯ ಅಂಶ, ಹರಿಯ ರೂಪ ಶಿಂಶುಮಾರನೇ ಈ ಶರ್ವರಿ ಮತ್ತು ದೋಷನ ಮಗ. ವಸ್ತೋರಾಂಗಿರಸಿ ಪುತ್ರೋ ವಿಶ್ವಕರ್ಮ ಕೃತಿಪತಿ ತತೋ ಮನುಷ್ಟಾಕ್ಷುಷೋಭೂತ್ ವಿಶ್ವೇಶಾದ್ಯಾಹ ಮನೋಸುತಾ. ವಸ್ತುವಿನ ಹೆಂಡತಿ ಆಂಗೀರಸಿ, ವಸ್ತೋ ಆಂಗೀರಸಿ ಪುತ್ರ ವಿಶ್ವಕರ್ಮ. ವಿಶ್ವಕರ್ಮ ಅಂತ ಒಬ್ಬನನ್ನ ನಾವು ಕರಿತೇವಲ್ಲ, ಅವನು ಯಾರ ಮಗ ಅಂತಂದ್ರೆ ವಸ್ತು ಅನ್ನುವ ವಸುವಿನ ಮಗ. ಅವನ ತಾಯಿ ಆಂಗೀರಸಿ, ಅಂಗೀರಸನ ಪರಂಪರೆಯಲ್ಲಿ ಬಂದವಳು ಆ ಗೋತ್ರೋತ್ಪನ್ನೆ ಆಕೆ. ಆ ವಿಶ್ವಕರ್ಮನ ಹೆಂಡತಿ ಕೃತಿ, ಅವಳಲ್ಲಿ ಚಾಕ್ಷುಷ ಅನ್ನುವಂತಹ ಒಬ್ಬ ಮಗ ಹುಡ್ತಾನೆ. ಅವನೇ ಮುಂದೆ ಚಾಕ್ಷುಷ ಮನ್ವಂತರದ ಅಧಿಪತಿ ಅವನು. ವಿಶ್ವಕರ್ಮನ ಮಡದಿ ಕೃತಿ,
ಕೃತೀಯ ಮತ್ತು ವಿಶ್ವಕರ್ಮನ ದಾಂಪತ್ಯದ ಫಲ ಚಾಕ್ಷುಷ ಮನು. ಅವನಿಗೆ ಮಕ್ಕಳು ಯಾರು? ವಿಶ್ವೇಶ ಮುಂತಾದವರು, ಅವ್ರು ತುಂಬಾ ಜನ ಇದ್ದಾರೆ. ವಿಶ್ವೇಶಾದ್ಯಾಹ ಮನೋಸುತಾಹ, ಆ ಚಾಕ್ಷುಷ ಮನ್ವಂತರದ ಅಧಿಪತಿಯಾದವನ ಮಕ್ಕಳು ವಿಶ್ವೇಶನೇ ಮೊದಲಾದವರು. ವಿಭಾವಸೋರಸೋತೋಷ ವ್ಯಷ್ಟಿಂ ರೋಚಿಷ ಮಾತಪಂ ಪಂಚಮೋಥ ಪಂಚಯಾಮೋಥ ಭೂತಾನಿ ಏನ ಜಾಗೃತಿ ಕರ್ಮಸು. ವಿಭಾವಸು ಅಂತ ಮತ್ತೊಬ್ಬ, ವಸುಗಳಲ್ಲಿ ಇನ್ನೊಬ್ಬ ವ್ಯಕ್ತಿ. ಅವನಿಗೆ ಉಷಾದೇವಿ ಅನ್ನೋಳು ಮಗಳು. ವ್ಯಷ್ಟಿ, ರೋಚಿಷ, ಆತಪ ಅಂತ 3 ಜನ ಆ ವಿಭಾವಸುವಿಗೆ ಮಕ್ಕಳು. ವಿಭಾವಸು ಮತ್ತು ಉಷಾದೇವಿಯರ ಮಕ್ಕಳು ವ್ಯುಷ್ಟಿ ಅಂತ ಒಬ್ಬ, ರೋಚಿಷ ಅಂತ ಇನ್ನೊಬ್ಬ, ಆತಪ ಅಂತ ಮತ್ತೊಬ್ಬ. ಆತಪನಿಗೆ